ರಾಮಾಚಾರಿ ಮೊದಲೆಲ್ಲ ರಾಮಾಚಾರಿ ಅಂತ ಇದ್ದ ಹಾಗೇನೆ ವಿಷ್ಣುವರ್ಧನ್ ಅಭಿನಯದ ಸಿನಿಮಾ ನೆನಪಾಗ್ತಾ ಇತ್ತು. ಅದೇ ರೀತಿಯಾಗಿ ಆ ಸಿನಿಮಾವನ್ನು ನಾವು ನೆನಪಿಸ್ಕೊಳ್ತಾ ಇದ್ವಿ. ಆದರೆ ಈಗ ರಾಮಾಚಾರಿ ಅಂದಿದ ತಕ್ಷಣ ಒಂದ್ಸಲ ಕನ್ಫ್ಯೂಸ್ ಆಗಿಬಿಡತ್ತೆ, ಅದು ಸಿನಿಮಾನ ಅಥವಾ ನಮ್ಮ ಸೀರಿಯಲ್ಲ ಅಂತ. ಯಾಕಂದರೆ ರಾಮಾಚಾರಿ ಸೀರಿಯಲ್ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಈ ಸೀರಿಯಲ್ ಅದ್ಭುತವಾಗಿ ಒಳ್ಳೆ ಚಿತ್ರಕಥೆಯನ್ನು ಇರೋದ್ರಿಂದ ಎಲ್ಲರೂ ಈ ಸೀರಿಯಲನ್ನು ನೋಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದಲ್ಲಿ TRP ಅಂತ ಬಂದಾಗ ರಾಮಾಚಾರಿ ಸೀರಿಯಲ್ ಒಳ್ಳೆ TRPಯನ್ನೇ ಪಡ್ಕೊಳ್ತಾ ಇದೆ. ಇದಕ್ಕೆ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಇರೋದ್ರಿಂದ ಸೀರಿಯಲ್ ಕೂಡ ಚೆನ್ನಾಗಿ ನಡೀತಾ ಇದೆ. ಇನ್ನು ಇದರಲ್ಲಿರುವಂಥ ಕಲಾವಿದರು, ಹಿರಿಯರು, ಕಿರಿಯರು ಎಲ್ಲರೂ ಇರುವಂಥ ಒಂದು ಸೀರಿಯಲ್ ಆಗಿದೆ. ಎಲ್ಲರ ಅಭಿನಯ ಅಷ್ಟೇ ಅದ್ಭುತವಾಗಿ ಇದೆ. ಈ ಕಾರಣಕ್ಕೆ ಸೀರಿಯಲ್ ನೋಡುಗರ ಸಂಖ್ಯೆ ಕೂಡ ಹೆಚ್ಚೇ ಇದೆ. ಇವತ್ತು ಯಾಕೆ ರಾಮಾಚಾರಿ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ರಾಮಾಚಾರಿ ಸೀರಿಯಲ್ನಲ್ಲಿ ನಟಿಸ್ತಾ ಇರುವಂಥ ನಾಯಕನ ಹೆಸರು ಋತ್ವಿಕ್. ನಿಮಗೆಲ್ಲ ಋತ್ವಿಕ್ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಋತ್ವಿಕ್ ಬಗ್ಗೆ ತಿಳ್ಕೊಂಡಾಗ ಸಹಜವಾಗಿ ಆಶ್ಚರ್ಯ ಆಗತ್ತೆ. ಇನ್ನು ಸಾಮಾನ್ಯವಾಗಿ ಋತ್ವಿಕ್ ಅವರ ಮದುವೆ ಆಗಿದೆಯಾ, ಗರ್ಲ್ ಫ್ರೆಂಡ್ ಇದ್ದಾಳಾ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿತ್ತು. ಯಾಕಂದರೆ ಬಹಳಷ್ಟು ಬಾರಿ ಋತ್ವಿಕ್ ಹೇಳ್ಕೊಂಡಿದ್ದಾರೆ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಇನ್ನಿಲ್ಲದಂತೆ ಹುಡುಗಿಯರು ಕಾಟ ಕೊಡ್ತಾರಂತೆ. ಹಾಯ್ ಹೆಲೋ ಅಂತೆಲ್ಲ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಸೆಂಡ್ ಮಾಡಿ ಅಂತೆಲ್ಲ ಕೇಳಿಕೊಂಡು ಆಮೇಲೆ ನಮ್ಮನ್ನು ಮದುವೆ ಆಗ್ತೀರಾ, ಐ ಲವ್ ಯು ಅಂತೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರಂತೆ. ಈ ಸಂದರ್ಭದಲ್ಲೇ ಋತ್ವಿಕ್ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಈ ವಿಚಾರ ಅವರ ಫೀಮೇಲ್ ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಆಗುವಂತೆ ಮಾಡಿದೆ. ಹೌದು, ಋತ್ವಿಕ್ಕಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಹೌದು, ಋತ್ವಿಕ್ ಇದನ್ನು ನೇರವಾಗಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋದನ್ನು ಋತ್ವಿಕ್ ಹೇಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ರಾಮಾಚಾರಿ ಸೀರಿಯಲ್ ನೋಡ್ತಾ ಇದ್ದವರು ಮೌನನನ್ನೇ ಮದುವೆ ಆಗ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಈ ಸೀರಿಯಲ್ನ ಹೀರೋಯಿನ್ ಚಾರು. ಹೌದು, ರಾಮಾಚಾರಿ ಮತ್ತು ಚಾರು ಇಬ್ಬರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಆನ್ ಸ್ಕ್ರೀನಲ್ಲೂ ಕೂಡ ಈ ಜೋಡಿ ಮೋಡಿ ಮಾಡ್ತಾ ಇದೆ. ಇನ್ನು ಮೌನ ಕೂಡ ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ಕ್ಯೂಟ್ ಆಗಿ ಮಾತನಾಡ್ತಾರೆ. ರಾಮಾಚಾರಿ ಕೂಡ ಹ್ಯಾಂಡ್ಸಮ್ ಆಗಿದ್ದಾರೆ. ಇವರಿಬ್ಬರ ಪೇರನ್ನು ನೋಡ್ತಾ ಇದ್ರೆ ಈ ಥರ ಹುಡುಗ ಹುಡುಗಿ ಇರಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವರಿಬ್ಬರೇ ಮದುವೆ ಆಗ್ತಾರೆ ಅನ್ನುವಂಥ ಗುಸು ಪಿಸು ಓಡಾಡ್ತಾ ಇತ್ತು. ಇನ್ನು ಕೆಲವರು ಇವರಿಬ್ಬರೇ ಮದುವೆ ಆಗಲಿ ಅಂತ ಕೂಡ ಹೇಳ್ತಿದ್ರು. ಆದರೆ ಈಗ ಮೌನನ ಮದುವೆ ಆಗೋದು ಹೋಗಲಿ, ರಾಮಾಚಾರಿಗೆ ಆಲ್ರೆಡಿ ಒಬ್ಬ ಕ್ಯೂಟ್ ಆಗಿರೋ ಹುಡುಗಿ, ಅದು ಮೌನಗಿಂತ ಚೆನ್ನಾಗಿರೋ ಹುಡುಗಿ ಇದ್ದಾಳೆ ಅನ್ನೋದು ಗೊತ್ತಾಗಿ ತುಂಬ ಜನಕ್ಕೆ ನಿರಾಸೆ ಆಗ್ಬಿಟ್ಟಿದೆ. ಅದರಲ್ಲೂ ರಾಮಾಚಾರಿಯ ಫೀಮೇಲ್ ಫ್ಯಾನ್ಸಿಗಂತೂ ಸಿಕ್ಕಾಬಟ್ಟೆ ಬೇಸರವಾಗಿದೆ. ಹಾಗಿದ್ರೆ ಆ ಹುಡುಗಿ ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ಋತ್ವಿಕ್ ಹೇಳಿದ್ದೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಋತ್ವಿಕ್ ಈ ಹಿಂದೆ ಹೀಗಿರಲಿಲ್ಲ, ಸಿಕ್ಕಾಬಟ್ಟೆ ದಪ್ಪ ಇದ್ರು. ಹತ್ರ 102-108 kg ಇದ್ರು. ಆದರೆ ಋತ್ವಿಕ್ ಅವರ ತಂದೆ ಸಿನಿಮಾ ಇಂಡಸ್ಟ್ರಿಯವರೇ, ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಋತ್ವಿಕ್ ಅವರ ತಂದೆ ಕೃಪಾಕರ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅನೇಕ ಸಿನಿಮಾಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಆಗಿ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬ್ಯುಸಿ ಆಗಿದ್ದಾರೆ. ಈ ಕಾರಣಕ್ಕೆ ತಮ್ಮ ಮಗ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂಥ ಆಸೆ ಅವರ ತಂದೆಗೆ ಇತ್ತು. ಈ ಕಾರಣಕ್ಕಾಗಿ ಒಳ್ಳೆ ಎಜುಕೇಷನನ್ನು ಕೊಡಿಸಿ ಅದಾದ ನಂತರ ನೀನು ಹೋಗಿ ಪ್ರಾಕ್ಟೀಸ್ ಮಾಡು, ನೀನು ನಾಯಕನಾಗಬೇಕು ಅಂತ ಹೇಳಿದ್ದಾರೆ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂಥ ಋತ್ವಿಕ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. 102 ಅಥವಾ 108 kg ಇದ್ದವರು ಸಡನ್ ಆಗಿ ತೀರಾ ಸಣ್ಣ ಆಗಿದ್ದಾರೆ. ಇದೆಲ್ಲವೂ ಅವರ ತಂದೆ ತಾಯಿ ಇಬ್ಬರು ಕೂಡ ಮಗನು ಕಲಾವಿದನಾಗಬೇಕು ಅನ್ನುವಂಥ ಆಸೆ ಇತ್ತು. ಅದಾದ ನಂತರ ಅವರನ್ನು ಅಭಿನಯ ಕಲಿಯೋದಕ್ಕೆ ಅಂತ ಕಳಿಸ್ತಾರೆ. ಆಗ ಸಿಕ್ಕಿದೆ ಮಂಡ್ಯ ರಮೇಶ್. ಹೌದು, ಮಂಡ್ಯ ರಮೇಶ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಒಬ್ಬ ಅದ್ಭುತ ಕಲಾವಿದ. ಅವರದ್ದೇ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ತುಂಬ ಜನ ಕಲಾವಿದರಿಗೆ ಅವರು ಅಭಿನಯವನ್ನು ಹೇಳ್ಕೊಡ್ತಾರೆ. ಮಂಡ್ಯ ರಮೇಶ್ ಅಂದರೆ ಋತ್ವಿಕ್ಕಿಗೆ ಇನ್ನಿಲ್ಲದಂಥ ಪ್ರೀತಿ. ಮೂಲತಃ ಮೈಸೂರಿನವರೇ ಆದಂಥ ಋತ್ವಿಕ್ ಅವರು ಮಂಡ್ಯ ರಮೇಶ್ ಅವರ ಗರಡಿಯಲ್ಲೇ ಬೆಳೀತಾರೆ. ಆ ಕಾರಣಕ್ಕಾಗಿ ಋತ್ವಿಕ್ ಅವರು ಮಂಡ್ಯ ರಮೇಶ್ ಅವರನ್ನು ಕಂಡ್ರೆ ತುಂಬ ಇಷ್ಟಪಡ್ತಾರೆ ಮತ್ತು ಪೂಜಿಸ್ತಾರೆ. ತನಗೆ ಅಭಿನಯವನ್ನು ಹೇಳ್ಕೊಟ್ಟಂಥ ಮಾಸ್ಟರ್ ಅಂತ ಯಾವಾಗಲೂ ಕೂಡ ನೆನಪಿಸಿಕೊಳ್ತಾರೆ. ಅಂತ ಮಂಡ್ಯ ರಮೇಶ್ ಅವರ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಕಲಿತಾರೆ. ಅದಾದ ಮೇಲೆ ಅವರು ಸೀರಿಯಲ್ಗೆ ಬರೋದು. ಸೀರಿಯಲ್ಗೆ ಬಂದಾಗ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಋತ್ವಿಕ್ ಇಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾರೆ ಅಂತ. ಆದರೆ ಋತ್ವಿಕ್ ಫೇಮಸ್ ಆಗ್ತಾ ಇದ್ದ ಹಾಗೇ ಹುಡುಗಿಯರು ಕೂಡ ಅವ್ರ ಹಿಂದೆ ಬಿದ್ದುಬಿಡ್ತಾರೆ. ನನ್ನ ಮದುವೆ ಆಗು ಅಂತ ಕೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕ್ರೇಜ್ ಕೂಡ ಹೆಚ್ಚಾಗಿತ್ತು. ಈಗ ಒಂದು ಇಂಟರ್ವ್ಯೂಯಲ್ಲಿ ಋತ್ವಿಕ್ ಅವರು ನಿಮ್ಮ ಹುಡುಗಿ ಯಾವ ರೀತಿಯಾಗಿ ಇರಬೇಕು, ಮೌನ ಥರ ಇದ್ದರೆ ಸಾಕ ಅಂತ ಕೇಳಿದಾಗ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ.
ನನಗೆ ಹುಡುಗಿ ಇದ್ದರು, ಮೌನಗಿಂತ ತುಂಬ ಚೆನ್ನಾಗೇ ಇದ್ದರು ಅಂತ ಹೇಳೋದ್ರ ಮುಖಾಂತರವಾಗಿ ಮೌನ ಕಾಲೆಳೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಬೇಸರದ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೌದು, ನಾನು ಲವ್ವಲ್ಲಿ ಇದ್ದಿದ್ದು ಸತ್ಯ, ನನಗೂ ಲವ್ ಆಗಿತ್ತು, ಆದರೆ ನನ್ನದು ಈಗ ಬ್ರೇಕಪ್ ಆಗಿದೆ ಅನ್ನುವಂಥ ವಿಚಾರವನ್ನು ಸ್ವತಃ ಋತ್ವಿಕ್ ಅವರೇ ಹೇಳ್ಕೊಳ್ತಾರೆ. ಹೌದು, ಆದರೆ ಅದು ಯಾವಾಗ ಲವ್ ಆಗಿತ್ತು, ಯಾಕೆ ಬ್ರೇಕ್ ಆಯಿತು, ಅದು ಯಾವುದ್ರ ಬಗ್ಗೆಯೂ ಕೂಡ ಮಾತಾಡಿಲ್ಲ. ನಾನು ಸೀರಿಯಸ್ ಆಗಿ ರಿಲೇಷನ್ಶಿಪ್ನಲ್ಲಿ ಇದ್ದೆ, ಆಕೆಯನ್ನು ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಆ ಕಾರಣಕ್ಕಾಗಿ ಇಬ್ಬರು ದೂರ ಆಗೋದು ಒಳ್ಳೆಯದು ಅಂತ ನಿರ್ಧರಿಸಿದ್ವಿ. ಹಾಗಾಗಿ ನಮ್ಮದು ಬ್ರೇಕಪ್ ಆಗಿದೆ. ಸದ್ಯ ನಾನು ಸಿಂಗಲ್ ಅಂತ ಹೇಳಿದ್ದಾರೆ. ಆದರೆ ಆ ಹುಡುಗಿ ಯಾರು, ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಯವರ, ಯಾವುದಾದ್ರೂ ಸೀರಿಯಲಲ್ಲಿ ನಟಿಸ್ತಾ ಇದ್ದಾರಾ, ಅಥವಾ ಕಾಲೇಜು ಅಥವಾ ಸ್ಕೂಲ್ನಲ್ಲಿ ಏನಾದರೂ ಆಗಿದ್ಲವ್ವ, ಇದ್ಯಾವುದನ್ನು ಕೂಡ ಮಾತನಾಡಿಲ್ಲ. ಋತ್ವಿಕ್ ಹೀಗೆ ಹೇಳಿದ್ದು ಕೆಲವರಿಗೆ ಬೇಜಾರಾಗಿದ್ದರೆ ಇನ್ನು ಕೆಲವರಿಗೆ ಖುಷಿಯಾಗಿದೆ. ಫೈನಲಿ ನಮ್ಮ ಹುಡುಗ ಒಂಟಿ ಅಂತ ಗೊತ್ತಾಯಿತು, ಈಗಲಾದರೂ ಕ್ಯಾಚ್ ಹಾಕೊಳ್ಳೋಣ ಅಂತ ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಕೆಲವರು ಹಾಗಿದ್ರೆ ಮೌನನೇ ಇದ್ದಾರಲ್ಲ, ಮೌನನೇ ಮದುವೆ ಆಗಿ ನಿಮ್ಮಿಬ್ಬರು ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ.